ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ಮಳೆ ನೀರಿನಲ್ಲಿ ಯಾವ ವಿಟಮಿನ್ ಇದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಬಿ12, ಆಪ್ಷನ್ ಡಿ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಡಿ. ದೇಹದಲ್ಲಿನ ಉಷ್ಣತೆಯನ್ನು ತಕ್ಷಣವೇ ಕಡಿಮೆ ಮಾಡುವ ಆಹಾರ ಯಾವುದು? ಆಪ್ಷನ್ ಎ ಮೆಂತೆಕಾಳು, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಲ್ಲ. ಬೆಲ್ಲ ತಿನ್ನುವುದರಿಂದ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬರುತ್ತದೆ. ಲಿವರ್ ಅನ್ನು ಆರೋಗ್ಯವಾಗಿಡುವ ಆಹಾರ ಯಾವುದು? ಆಪ್ಷನ್ ಎ ಕ್ಯಾಪ್ಸಿಕಮ್, ಆಪ್ಷನ್ ಬಿ ಟೊಮೆಟೊ, ಆಪ್ಷನ್ ಸಿ ಸೋರೆಕಾಯಿ, ಆಪ್ಷನ್ ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ. ಸೋರೆಕಾಯಿಯನ್ನು ತಿನ್ನುವುದರಿಂದ ಲಿವರ್ ಆರೋಗ್ಯವಾಗಿರುತ್ತದೆ. ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತದ್ದು ಯಾವಾಗ? ಆಪ್ಷನ್ ಎ 1930, ಆಪ್ಷನ್ ಬಿ 1950, ಆಪ್ಷನ್ ಸಿ 1920, ಆಪ್ಷನ್ ಡಿ 1945. ಸರಿಯಾದ ಉತ್ತರ ಆಪ್ಷನ್ ಎ 1930. ಬ್ರೇಕ್ ಬ್ರೋನ್ ಎಂದು ಕರೆಯಲ್ಪಡುವ ರೋಗ ಯಾವುದು? ಆಪ್ಷನ್ ಎ ಮಲೇರಿಯಾ, ಆಪ್ಷನ್ ಬಿ ಡೆಂಗ್ಯೂ ಜ್ವರ, ಆಪ್ಷನ್ ಸಿ ಏಡ್ಸ್, ಆಪ್ಷನ್ ಡಿ ಕಾಲರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಂಗ್ಯೂ ಜ್ವರ. ಡೆಂಗ್ಯೂ ಜ್ವರವನ್ನು ಬ್ರೇಕ್ ಬ್ರೋನ್ ಎಂದು ಕರೆಯುತ್ತಾರೆ ಏಕೆಂದರೆ ಈ ರೋಗವು ಮೂಳೆಗಳ ಮತ್ತು ಸ್ನಾಯುಗಳ ನೋವನ್ನು ಉಂಟು ಮಾಡುತ್ತದೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಮಾಡದಿದ್ರೆ ಅಂಗವೈಫಲ್ಯ ಆಗುವ ಸಂಭವ ಇರುತ್ತದೆ. ಆದ್ದರಿಂದ ಇದನ್ನು ಬ್ರೇಕ್ ಬೋನ್ ಎಂದು ಕರೆಯುತ್ತಾರೆ. ಕೋಲಾ ತಂಪು ಪಾನೀಯ ಯಾವ ದೇಶದ್ದು? ಆಪ್ಷನ್ ಎ UAE, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ US, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ US. ಕೋಕೋ ಕೋಲಾ US ಯಲ್ಲಿ ತಯಾರಿಸುತ್ತಾರೆ. ಡೈಲಿ ಇದನ್ನು ಕುಡಿಯುವುದರಿಂದ ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆ, ಮಧುಮೇಹ ಮತ್ತು ಸ್ಥೂಲಕಾಯತೆಗೆ ಕಾರಣವಾಗಬಹುದು. ವಿಶ್ವ ತಂಬಾಕು ರಹಿತ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಮೇ 31, ಆಪ್ಷನ್ ಬಿ ಮಾರ್ಚ್ 27, ಆಪ್ಷನ್ ಸಿ ನವೆಂಬರ್ 30, ಆಪ್ಷನ್ ಡಿ ಜೂನ್ 20. ಸರಿಯಾದ ಉತ್ತರ ಆಪ್ಷನ್ ಎ ಮೇ 31. ವಿಶ್ವ ತಂಬಾಕು ನಿಷೇಧ ದಿನವು ವಿಶ್ವ ಪರ್ಯಂತ ಪ್ರತಿ ವರ್ಷ ಮೇ 31 ರಂದು ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಘಟನೆಯ ಸದಸ್ಯ ರಾಷ್ಟ್ರಗಳು 1987 ಇಸವಿಯಲ್ಲಿ ತಂಬಾಕು ಸೇವನೆಯಿಂದ ಉಂಟಾಗುವ ರೋಗ ಮತ್ತು ಸಾವು ನೋವುಗಳನ್ನು ಸರ್ವರ ಗಮನಕ್ಕೆ ತರಲು ವಿಶ್ವ ತಂಬಾಕು ನಿಷೇಧ ದಿನವನ್ನು ಆಯೋಜಿಸಿದರು. 1987ರಲ್ಲಿ ಮೊದಲ ಬಾರಿಗೆ ವಿಶ್ವ ಆರೋಗ್ಯ ಸಂಸ್ಥೆಯು ತಂಬಾಕು ರಹಿತ ದಿನದ ಆಚರಣೆಯ ಬಗ್ಗೆ ಅಧಿಸೂಚನೆ ಹೊರಡಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯದ ದೃಷ್ಟಿಯಿಂದ ತಂಬಾಕು ನಿಷೇಧದ ಬಗ್ಗೆ ಚಿಂತನೆಯನ್ನು ಕೈಗೊಂಡಿತು. ತಂಬಾಕು ಸೇವನೆಯಿಂದ ಪ್ರತಿ ವರ್ಷ ಪ್ರಪಂಚದಾದ್ಯಂತ 6 ಮಿಲಿಯನಷ್ಟು ಜನ ಮರಣ ಹೊಂದುತ್ತಿದ್ದಾರೆ. ರಿಬ್ಬನ್ ಜಲಪಾತವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ರಿಬ್ಬನ್ ಜಲಪಾತವು ಅಮೆರಿಕದಲ್ಲಿದೆ. ಗಂಗಾ ನದಿಗೆ ಇದ್ದ ಇನ್ನೊಂದು ಹೆಸರು ಏನು? ಆಪ್ಷನ್ ಎ ಕೊಡಚಾದ್ರಿ, ಆಪ್ಷನ್ ಬಿ ಪಂಪಾ ನದಿ, ಆಪ್ಷನ್ ಸಿ ಜೀವನದಿ, ಆಪ್ಷನ್ ಡಿ ಭದ್ರಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪಾ ನದಿ. ತುಂಗಾ ನದಿಗೆ ಮೊದಲು ಪಂಪಾ ನದಿ ಎಂದು ಹೆಸರಿತ್ತು.
ದೇವನಹಳ್ಳಿ ಕೋಟೆಯನ್ನು ಕಟ್ಟಿಸಿದವರು ಯಾರು? ಆಪ್ಷನ್ ಎ ಮಲ್ಲಬೈರೇಗೌಡ, ಆಪ್ಷನ್ ಬಿ ಕೆಂಪೇಗೌಡ, ಆಪ್ಷನ್ ಸಿ ದೇವೇಗೌಡ, ಆಪ್ಷನ್ ಡಿ ವೀರೇಗೌಡ. ಸರಿಯಾದ ಉತ್ತರ ಆಪ್ಷನ್ ಎ ಮಲ್ಲಬೈರೇಗೌಡ. ದೇವನಹಳ್ಳಿ ಕೋಟೆಯನ್ನು ಮಲ್ಲಬೈರೇಗೌಡರವರು ಕಟ್ಟಿಸಿದರು. ಧನ್ಯವಾದಗಳು. ಇದೇ ತರಹದ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವೇ ಪ್ರೇರಣೆ. ಲೈಕ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.